ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರಗಳು. ಗುಡ್ ಮಾರ್ನಿಂಗ್, ಶುಭೋದಯ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತು ನಾವು ಒಂದು ಹೊಸ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದ ಟಾಪಿಕ್ ವಿಚ್ ಹ್ಯಾಸ್ ದ ಪವರ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಯುವರ್ ಗೆಸಸ್ ಆರ್ ರೈಟ್. ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್. ಪಾಸಿಟಿವ್ ಥಿಂಕಿಂಗ್ ಅಂದರೆ ಏನು, ವಾಟ್ ಇಸ್ ಪಾಸಿಟಿವ್ ಥಿಂಕಿಂಗ್, ಮತ್ತು ಬೆನಿಫಿಟ್ಸ್ ಏನೇನಿದೆ ಅದರಲ್ಲಿ, ಹೌ ಇಟ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ರಿಲೇಟೆಡ್ ಯುವರ್ ಗೋಲ್ಸ್ ಆಗಿರ್ಬೋದು, ಓವರ್ಕಮಿಂಗ್ ಬಿಗ್ಗೆಸ್ಟ್ ಚಾಲೆಂಜಸ್ ಆಗಿರ್ಬೋದು, ಎಲ್ಲ ಬಗ್ಗೆ ಡಿಸ್ಕಸ್ ಮಾಡೋಣ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಫಾರ್ ಮೋರ್ ಕಂಟೆಂಟ್ ಲೈಕ್ ದಿಸ್. ಪಾಸಿಟಿವ್ ಥಿಂಕಿಂಗ್ ಅಂದರೆ ಏನು ಅಂತಂದರೆ, ಸೊ ಥಿಂಕಿಂಗ್ ಅಬೌಟ್ ಪಾಸಿಟಿವ್ ಥಿಂಗ್ಸ್ ಆಫ್ ಆಲ್ ದ ಟೈಮ್. ಹೆಂಗೆ ಅಂತಂದರೆ, ಇವಾಗ ನಿಮ್ಗೇನೋ ಒಂದು ಚಾಲೆಂಜಸ್ ಬರುತ್ತೆ, ಅಪ್ಕಮಿಂಗ್ ಚಾಲೆಂಜಸ್ ಆಗಿರುತ್ತೆ. ಸೊ ರಾದರ್ ದ್ಯಾನ್ ಇಗ್ನೋರಿಂಗ್ ದೆಮ್, ಅದನ್ನ ಇಗ್ನೋರ್ ಮಾಡೋ ಬದಲು ನೀವು ಯಾವಾಗಲೂ ಅದರ ಸೊಲ್ಯೂಷನ್ಸ್ ಮೇಲೆ ನೀವು ಡಿಪೆಂಡ್ ಆಗಬೇಕು, ಆಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಚಾಲೆಂಜಸ್ನ ಓವರ್ಕಮ್ ಮಾಡೋದು, ನೀವು ಬರೀ ಸೊಲ್ಯೂಷನ್ಸ್ ಓನ್ಲಿ ಯು ವಾಂಟ್ ಟು ಗೆಟ್ ಲೈಕ್ ಹೆಂಗೆ ಅಂತಂದರೆ, ಅದು ಒಳ್ಳೆ ರಿಸಲ್ಟ್ ಕೊಡಬೇಕು ನಂಗೆ ಅಷ್ಟೇ. ಆ ಪ್ರಾಸೆಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಹಂಗಂತ ಅಂದ್ಬಿಟ್ಟು ನೀವು ಚಾಲೆಂಜಸ್ನ ಇಗ್ನೋರ್ ಮಾಡೋದಲ್ಲ. ಆ ಚಾಲೆಂಜಸ್ ಎಂಥದೇ ದೊಡ್ಡದೇ ಆಗಿರ್ಬೋದು, ಆದರೆ ಬಟ್ ಫೋಕಸ್ ಆನ್ ದ ಸೊಲ್ಯೂಷನ್ಸ್. ಹೌ ಕ್ಯಾನ್ ಐ ಗಿವ್ ಮೈ 100% ನಾನು ಹೇಗೆ ಅದನ್ನ ಕೊಡ್ಬೋದು, ಹೇಗೆ ನಾನು ಟ್ಯಾಕಲ್ ಮಾಡ್ಬೋದು. ಓನ್ಲಿ ಫೋಕಸಿಂಗ್ ಆನ್ ದ ಪಾಸಿಟಿವ್ ಸೈಡ್ಸ್, ನಾಟ್ ಆನ್ ದ ನೆಗೆಟಿವ್ ಸೈಡ್ಸ್. ಅದು ಯಾಕೆ, ಅದು ಹೆಂಗೆ ನನಗೆ ಕಷ್ಟ ಆಗ್ಬೋದು ಅನ್ನೋದು ನಾವು ಬಿಟ್ಬಿಡ್ಬೇಕು. ಸೊ ಪಾಸಿಟಿವ್ ಸೈಡ್ ಅಂತ ಅಂದರೆ ಹೆಂಗೆ ನಾನು ಕಮ್ಮಿ ಸಮಯದಲ್ಲಿ ಟ್ಯಾಕಲ್ ಮಾಡ್ಬೋದು, ಹೊಸ ಟೆಕ್ನಿಕ್ಸ್ಗಳನ್ನ ನಾನು ಯೂಸ್ ಮಾಡ್ಬೋದು ಅನ್ನೋದು ನಾವು ಥಿಂಕ್ ಮಾಡಿಬಿಟ್ರೆ ಅದನ್ನ ಪಕ್ಕ ನೀವು ಟ್ಯಾಕಲ್ ಮಾಡ್ತೀರಾ. ಆ ಚಾಲೆಂಜಸ್ಸಿಂದ ಸಕ್ಸಸ್ ಆಗೇ ಆಗುತ್ತೆ. ಇದು ಪಾಸಿಟಿವ್ ಥಿಂಕಿಂಗ್ ಅಂದರೆ. ನೆಕ್ಸ್ಟು ಬೆನಿಫಿಟ್ಸಿಗೆ ಬರೋದಾದರೆ, ಸೊ ಪಾಸಿಟಿವ್ ಥಿಂಕಿಂಗಿಂದ ನಿಮಗೆ ಬೆನಿಫಿಟ್ಸ್ ತುಂಬ ಇರುತ್ತೆ. ಪಾಸಿಟಿವ್ ಥಿಂಕಿಂಗಿಂದ ನಿಮಗೆ ಚಾಲೆಂಜಸ್ ಓವರ್ಕಮ್ ಮಾಡೋದಾಗಿರ್ಬೋದು, ಆಮೇಲೆ ಸ್ಟ್ರೆಸ್ನ ರಿಲೀವ್ ಮಾಡುತ್ತೆ. ಆಲ್ವೇಸ್ ಥಿಂಕಿಂಗ್ ಪಾಸಿಟಿವ್ ಅಂತ ಅಂದರೆ ಸ್ಟ್ರೆಸ್ ಇರೋದಿಲ್ಲ ನಿಮಗೆ. ಏನಪ್ಪ ಏನೋ ಒಂದು ಸ್ಟಡೀಸ್ ಆಗಿರ್ಬೋದು, ಇಂಟರ್ನಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಇಂಟರ್ವ್ಯೂ ಆಗಿರ್ಬೋದು. ಇಂಟರ್ವ್ಯೂ ನಮಗೆ ನನಗೆ ಅದು ಕೇಳ್ತಾರೆ, ನಾನು ಅದು ಓದಿಲ್ಲ, ಆಮೇಲೆ ಸೊ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಬರೀ ಸೊ ನೆಗೆಟಿವ್ ಸೈಡ್ಸೇ ನಾವು ಥಿಂಕ್ ಮಾಡಿಕೊಂಡು ಕೋರೋದ್ರಿಂದ ಆ ಒಂದು ಪಾಸಿಟಿವ್ನೆಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ ನಮಗೆ. ಓನ್ಲಿ ನಾವು ಪಾಸಿಟಿವ್ ಸೈಡ್ಸ್ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಹೋಗಬೇಕು. ಅಪ್ರೂವ್ಡ್ ಹೆಲ್ತ್ ಅಂತ ಅಂತೀವಿ. ಸೊ ಪಾಸಿಟಿವ್ ಥಿಂಕಿಂಗ್ ಇದೊಂದು ಸ್ಟಡೀಸ್ ಕೂಡ ಇದು ಶೋ ಮಾಡಿದೆ ಮತ್ತು ಪ್ರೂವ್ ಆಗಿದೆ. ಸ್ಟಡೀಸ್ ಶೋಸ್ ದಟ್ ಏನು ಅಂತಂದರೆ, ಸೊ ಪಾಸಿಟಿವ್ ಥಿಂಕರ್ಸ್ ಯಾವಾಗಲೂ ಹೇಗಿರ್ತಾರೆ ಅಂತ ಅಂದರೆ, ಯಾವಾಗಲೂ ಹ್ಯಾಪಿಯಾಗಿರ್ತಾರೆ. ಆಮೇಲೆ ದೇ ಲೀವ್ ಲಾಂಗರ್. So that study shows that positive thinkers tend to live healthier and happier in life ಅಂತ ಪಾಸಿಟಿವ್ ಶೋಸ್ ನಮಗೆ ತಿಳಿಸ್ಕೊಡುತ್ತೆ. ಆಮೇಲೆ ಸೊ ಬೆಟರ್ ರಿಲೇಷನ್ಶಿಪ್ಸ್. ಆಮೇಲೆ ಪೀಪಲ್ ಯಾವಾಗಲೂ ಸೊ ಪಾಸಿಟಿವ್ ಥಿಂಕ್ ಆಗಿರಬೇಕು ಅಂತಂದರೆ, ನೀವು ಆಲ್ವೇಸ್ ಪೀಪಲ್ ಡ್ರಾನ್ ಟು ಪಾಸಿಟಿವಿಟಿ ಆ್ಯಂಡ್ ಬೀಂಗ್ ಪಾಸಿಟಿವ್ ಮೇಕ್ಸ್ ಅಸ್ ಮೋರ್ ಅಪ್ರೋಚಬಲ್ ಆ್ಯಂಡ್ ಸ್ಟ್ರೆಂಥನ್ ಅವರ್ ಫ್ರೆಂಡ್ಶಿಪ್ಸ್ ಆಗಿರ್ಬೋದು, ಕನೆಕ್ಷನ್ಸ್ ಆಗಿರ್ಬೋದು ಅಂತ. ಆಮೇಲೆ ನೆಕ್ಸ್ಟ್ ಏನಂತಂದರೆ, ಸೊ ಹೌ ಟು ಇಂಪ್ಲಿಮೆಂಟ್ ದಿಸ್ ಆಪ್, ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂತಂದರೆ, ಇದರಲ್ಲಿ ಆಲ್ವೇಸ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂತಂದರೆ, ಯು ಹ್ಯಾವ್ ಟು ಕೀಪ್ ಟೆಲ್ಲಿಂಗ್ ಯುವರ್ ಸೆಲ್ಫ್. ಸೊ ನಿಮ್ಮೊಳಗೆ ನೀವು ಹೇಳ್ಕೊತಾ ಇರಬೇಕು, ಐ ಕ್ಯಾನ್ ಡೂ ದ್ಯಾಟ್, ಐ ವಿಲ್ ಡೂ ದ್ಯಾಟ್, ನನಗಿದು ಸಾಧ್ಯ. ಓನ್ಲಿ ಸರ್ಚ್ ದ ಪಾಸಿಟಿವ್ ಸೈಡ್ ಆಫ್ ದ ಚಾಲೆಂಜಸ್. ಯಾವಾಗಲೂ ನೆಗೆಟಿವ್ ಸೈಡೇ ಹುಡುಕ್ಬಾರ್ದು. ಹೆಂಗಂತಂದರೆ, ಅದಷ್ಟು ದೊಡ್ಡದಾಗಿದೆ, ಆ ಇಂಟರ್ವ್ಯೂ ಅಷ್ಟೊಂದು ದೊಡ್ಡದಾಗಿದೆ, ಅವರೇನೋ ಅದನ್ನು ನಮಗೆ ಅಷ್ಟೊಂದು ಕೇಳ್ತಾರೆ, ಅದನ್ನ ನಾವು ಆನ್ಸರ್ ಮಾಡೋದು ಹೆಂಗೆ, ಅದನ್ನು ಬಿಟ್ಬಿಡ್ಬೇಕು. ಇದನ್ನ ನಾನು ಹೇಗೆ ಆನ್ಸರ್ ಮಾಡ್ಬೋದು, ಹೇಗೆ ಅವ್ರು ಕೇಳೋ ಪ್ರಶ್ನೆ, ಹೇಗೆ ಅವರು ಕೇಳೋ ನಮಗೆ ಕ್ವಶನ್ಗೆ ಹೇಗೆ ನಾವು ಪಾಸಿಟಿವ್ ವೇಯಿಂದ ಅದನ್ನ ನಾವು ಟ್ಯಾಕಲ್ ಮಾಡ್ಬೋದು. ಆಮೇಲೆ ಇನ್ಸ್ಪೈರಿಂಗ್ ವೀಡಿಯೋಸ್ ನೋಡುವಂಥದ್ದು, ಆಮೇಲೆ ಸೊ ಡೈಲಿ ಇನ್ಸ್ಪೈರಿಂಗ್ ಕೋಟ್ಸ್ ಓದುವಂಥದ್ದು, ವಿಚ್ ಕ್ಯಾನ್ ಸ್ಟಾರ್ಟ್ ಯುವರ್ ಡೇ ಬ್ರೈಟ್. ಸೊ ಡೈಲಿ ಇದನ್ನು ನಾವು ಮಾಡೋದ್ರಿಂದ ಡೈಲಿ ನಮ್ಮೊಳಗಿನ ಪಾಸಿಟಿವ್ ಲೆವೆಲ್ಸ್ ಇರುತ್ತಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಹೌ ಯು ವಿಲ್ ಎನ್ಹಾನ್ಸ್ ಯುವರ್ ಪಾಸಿಟಿವ್ ಥಿಂಕಿಂಗ್. ಸೊ ಪಾಸಿಟಿವ್ ಥಿಂಕಿಂಗ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಏನೇ ಚಾಲೆಂಜಸ್ ಆಗಿರ್ಬೋದು, ಸೊ ಲೈಫ್ ಅಪ್ಡೇಟ್ಸ್ ಆಗಿರ್ಬೋದು, ಮತ್ತು ಸೊ ಬಿಗ್ ಸೊ ಲೈಫ್ ಗೋಲ್ಸ್ ಆಗಿರ್ಬೋದು, ಎಲ್ಲ ಓವರ್ಕಮ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ even you can live happier in your life. Thanks for watching. Hope you guys like this video. If you found this video very helpful, don't forget to like, share and subscribe for more content like this. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಂದು ಒಳ್ಳೆ ಕಂಟೆಂಟ್ ನಿಮಗೋಸ್ಕರ ತಗೊಂಡ್ಬರ್ತೀನಿ. Until then, stay consistent, stay positive. Bye bye.